ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ. ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ. ಬಗೆದಷ್ಟು ಮುಗಿಯದ, ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯವೆನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ. ಅಲ್ಲೊಂದು ತೋಪಿದೆ. ಆ ತೋಪಿನಲ್ಲಿ ಆಗಾಗ ಇದ್ದಕ್ಕಿದ್ದಂತೆ ಅಚ್ಚರಿಗಳು ನಡೆಯುತ್ತವೆ. ಆ ಅಚ್ಚರಿಗಳನ್ನು ಕಂಡು ಹಲವಾರು ಜನ ಬೆಚ್ಚಿ ಬಿದ್ದಿದ್ದಾರೆ, ಮೂಕವಿಸ್ಮಿತರಾಗಿದ್ದಾರೆ. ಯಾಕೆಂದರೆ ಆ ತೋಪಲ್ಲಿರುವುದು ಓರ್ವ ಅಜ್ಜಿ. ಎಲ್ಲರೂ ಆ ಅಜ್ಜಿಯನ್ನ ಮಾಯಾವಿ ಅಂತ ಕರೀತಾರೆ. ಹಾಗಾದ್ರೆ ಏನು ಆ ಅಜ್ಜಿಯ ಕಥೆ? ಸೌರ ವ್ಯೂಹದಲ್ಲಿಯೇ ಅತ್ಯಂತ ವಿಶಿಷ್ಟತೆಯನ್ನ ಹೊಂದಿ ಬಲು ಅದ್ಭುತವಾಗಿ ರಚನೆಯಾಗಿದೆ ಈ ಭೂಕಾಯ. ಇಂತಹ ಭೂಕಾಯದ ಮೇಲೆ ಕೆಲವೊಂದು ಸ್ಥಳಗಳು ತಮ್ಮದೇ ವಿಶೇಷ ಶಕ್ತಿಯಿಂದ ವಿಚಿತ್ರಗಳನ್ನ ಮಾಡುತ್ತಾ ತನ್ನದೇ ಆದ ಮಹತ್ವವನ್ನ ಪಡೆದುಕೊಂಡಿವೆ. ಇವು ಮಾಡುವ ಚಮತ್ಕಾರಗಳನ್ನ ವೈಜ್ಞಾನಿಕವಾಗಿ ಅಳತೆ ಹಚ್ಚಲಾಗದೆ ಇಂದಿಗೂ ರಹಸ್ಯವಾಗಿ ಉಳಿದುಕೊಂಡಿವೆ. ವೈಜ್ಞಾನಿಕವಾದಿಗಳು ಅಂತಹ ರಹಸ್ಯಗಳನ್ನು ಬಯಲು ಮಾಡಲು ಇಂದಿಗೂ ಪ್ರಯತ್ನವನ್ನ ನಡೆಸಿಯೇ ಇದ್ದಾರೆ. ಆದರೆ ಇಂದಿಗೂ ಆ ರಹಸ್ಯ ಅರ್ಥವಾಗದೆ ನಿಗೂಢವಾಗಿಯೇ ಉಳಿದುಕೊಂಡಿದೆ. ಇಂತಹ ಅದ್ಭುತ ಚಮತ್ಕಾರಗಳಿಗೆ, ವಿಸ್ಮಯಗಳಿಗೆ ಕಾರಣವಾಗಿ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದ್ದಾಳೆ ಈ ತೋಪಲ್ಲಿರುವ ಒಬ್ಬಳು ಅಜ್ಜಿ. ಈ ಅಜ್ಜಿಗೆ ಮನೆಯಿಲ್ಲ. ಈ ತೋಪೆ ಅಜ್ಜಿಯ ಮನೆ. ಆಗಾಗ ಈ ತೋಪಿನಲ್ಲಿ ಓಡಾಡುತ್ತಾಳೆ. ಆದರೆ ಅಚ್ಚರಿಯ ವಿಷಯವೆಂದರೆ ಎಲ್ಲರೂ ಇವಳನ್ನ ಮಾಯಾವಿ ಅಂತಾರೆ. ಯಾಕಂದ್ರೆ ಇವಳು ಇದ್ದಕ್ಕಿದ್ದಂತೆ ಗೋಚರಿಸಿ ಮಾಯವಾಗ್ತಾಳೆ. ಅದ್ರ ರಗಡ ಮಂದಿಗೆ ಐತ್ರಿ, ಇವ್ರಿಗೆ ಅಂತ ಏನಿಲ್ರಿ. ಅದು ಹೊರಗೆ ಬಂದು ದರ್ಶನ ಕೊಡ್ತಾರ. ಇಂತಹ ಅಜ್ಜಿ ಜನ ಮೂಕ ವಿಸ್ಮಿತರಾಗುವಂತಹ ಅಚ್ಚರಿಗಳನ್ನ ಮಾಡುತ್ತಿದ್ದಾಳೆ. ಈ ಅಜ್ಜಿಯ ಹತ್ತಿರ ಬಂದು ಏನೇ ಸಮಸ್ಯೆಗಳನ್ನ ಹೇಳಿಕೊಂಡ್ರೂ ಆ ಸಮಸ್ಯೆಗಳನ್ನ, ತೊಂದರೆಗಳನ್ನ ದೂರ ಮಾಡ್ತಾಳೆ. ಆದರೆ ಈಕೆ ಸಮಸ್ಯೆಯನ್ನ ಬಗೆಹರಿಸಬೇಕೆಂದ್ರೆ ಒಂದು ನಿಯಮವಿದೆ. ಅದು ಈ ಅಜ್ಜಿಗೆ ಮುಖ್ಯವಾಗಿ ಮದ್ಯವನ್ನ ನೀಡಬೇಕಾಗಿರುವುದು. ತೊಂದರೆಗಳಿಗೆ ಸಿಲುಕಿ ಅಜ್ಜಿಯ ಹತ್ತಿರ ನಿವಾರಣೆಗೆ ಬರುವ ಪ್ರತಿಯೊಬ್ಬನೂ ಕಡ್ಡಾಯವಾಗಿ ಹೆಂಡವನ್ನ ನೀಡಲೇಬೇಕಂತೆ. ಪೈಲ ಫಸ್ಟ್ ಅದಕ್ಕೆ ಒಂದು ಅರ್ಧ ಕ್ವಾರ್ಟರ್ ಆಗಲಿ, ಒಂದು ಕ್ವಾರ್ಟರ್ ಸರಿ ನೀವು ಅದಿರಿ. ಇವರು ಹಾಜಿ ಸಾಬ್. ಈ ಅಜ್ಜಿಯ ಅಚ್ಚರಿಗಳಿಗೆ ಜೀವಂತ ಸಾಕ್ಷಿಯಾಗಿ ಆಕೆಗೆ ಶರಣಾದವರು. ಮೂಲತಃ ರೈತರಾದ ಇವರಿಗೆ ಮೇಲಿಂದ ಮೇಲೆ ಒಂದು ಸಂಗತಿ ಬೆಚ್ಚಿ ಬೀಳಿಸ್ತಾ ಇತ್ತು, ದಿಗ್ಭ್ರಾಂತಗೊಳಿಸ್ತಾ ಇತ್ತು. ಅದು ಯಾವುದೇ ಒಂದು ಹೊಸ ಬಟ್ಟೆ ತೆಗೆದುಕೊಂಡರೂ ಕೂಡ ಅದಕ್ಕೆ ರಕ್ತದ ಕಲೆಗಳು ಬೀಳ್ತಾ ಇದ್ದವು. ಹೊಸ ಅಂಗಿ ಉಟ್ಕೊಂಡ್ರೆ, ಜಳಕ ಮಾಡಿ ಹೊಸ ಅಂಗಿ ಉಟ್ಕೊಂಡ್ರೆ ಮೇ ಮೇಲೆ ಎಲ್ಲ ರಕ್ತದ ಕಲೆ ಬೀಳ್ತಿದ್ದು ರೀ. ಇದನ್ನ ಗ್ರಹಿಸಿದ ಕೆಲವರು ಇವರಿಗೆ ಮಾಟವಾಗಿರುವ ಬಗ್ಗೆ, ಅದಕ್ಕೆ ಹೀಗೆ ಇದ್ದಕ್ಕಿದ್ದಂತೆ ಹೊಸ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಮೂಡುತ್ತಿರುವ ಬಗ್ಗೆ ಹೇಳುತ್ತಾರೆ. ಅದನ್ನ ಕಡಿಮೆ ಮಾಡಿಕೊಳ್ಳಲು ಸುಮಾರು ಕಡೆ ಸುತ್ತುತ್ತಾರೆ. ಆದರೆ ಎಲ್ಲೂ ಕೂಡ ಅದು ಕಡಿಮೆಯಾಗುವುದಿಲ್ಲ. ರಕ್ತದ ಕಲೆ ಬೀಳಲ್ಲ, ಅಲ್ಲಿ ಮಾಡಿಕೆ ಆಗೈತಿ, ಇಲ್ಲಿ ಮಾಡಿಕೆ ಆಗೈತಿ ಅಂತೇಳಿ ಜಗತ್ತೆಲ್ಲ ಅಡ್ಡಾಡಿದ್ರೆ ಅದು ಕಡಿಮೆ ಆಗಿರ್ಕಿಲ್ಲ. ಅದೇ ಸಮಯಕ್ಕೆ ಇವರಿಗೆ ಪರಿಚಯಸ್ಥರೊಬ್ಬರಿಂದ ಈ ಅಜ್ಜಿಯ ಅಚ್ಚರಿಗಳ ಬಗ್ಗೆ ಗೊತ್ತಾಗುತ್ತೆ. ಕೂಡಲೇ ಈ ಸ್ಥಳಕ್ಕೆ ಬಂದ ಇವರು ಅಜ್ಜಿಗೆ ಹೆಂಡವನ್ನ ನೀಡಿ ತನ್ನ ಸಮಸ್ಯೆಯನ್ನ ಹೇಳ್ಕೊಳ್ಳುತ್ತಾರೆ. ಆಗಲಾಗ ನಾ ತಾಯಿ ಮಹಿಮಾ ಒಬ್ಬರು ಹೇಳಿದರು, ಇಲ್ಲಿ ಬಂದ ಒಂದು ಬಾಟ್ಲಿ ಸೆರೆನು, ಒಂದು ತೆಂಗಿನಕಾಯಿ ತೊಗೊಂಡು ಬಂದು ಕಟ್ಟಿ 5 ಸುತ್ತ ಹಾದರಿ. ಇದಾದ ನಂತರ ಅಚ್ಚರಿಯಂತೆ ಇವರ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಬೀಳುವುದು ನಿಲ್ಲುತ್ತವೆ. ಒಂದು ತಿಂಗಳದಾಗ ಅಂದ್ರೆ ತಾಯಿ 15 ದಿವಸ 20 ದಿವಸದೊಳಗೆ ನಮ್ಮ ಕನಸಿನಾಗ ಬಂದ್ರಿ. ಆ ದೊಡ್ಡ ತಾಯಿನೂ ಸಣ್ಣ ತಂಗಿ ಇಬ್ಬರು ಮಂದಿ ಅಕ್ಕ ತಂಗಿರು ಕೂಡಿ ನಮ್ಮ ಕನಸಿನಾಗ ಬಂದರು. ಕನಸಿನಾಗ ಬಂದ, ನೀನು ಕಡಿಮೆ ಆಗ್ತೈತಪ್ಪ ಮಗನ, ನನಗೆ ನೀನು ಚೆಂದಾಗಿ ನಡ್ಕೋಬೇಕಂತೇಳಿ ಅಂದರು. ನಾನು ಆವತ್ತಿಂದ ಇಲ್ಲಿಗೆ 5 ವರ್ಷ ದಿವಸ ಆಯ್ತು ನಾವು. ಆ ತಾಯಿ ನಡೆದಾನ ಸುತ್ತ ನಮಗೆ ಏನೊಂದು ಕಡಿಮೆ ಆಗಿಲ್ಲ. ಮೈ ಮೇಲೆ ರಕ್ತದ ಕಲಿ ಬೀಳೋದು ಕಡಿಮೆ ಆಗ್ತದೆ. ಇದರ ಜೊತೆಗೆ
ಸಂತಾನ ಸಮಸ್ಯೆಯಿಂದ ಬಳಲುತ್ತಿದ್ದ ಇವರ ಸೊಸೆಗೆ ಸಂತಾನ ಫಲ ಕೂಡ ಲಭಿಸಿತ್ತು. ಹೊಳ್ಳಿ ನಮಗೆ ಮೊಮ್ಮಕ್ಕಳಿದ್ದರು ಕೇಳ್ರಿ 8-9 ಪೌಣಿ 9 ತಿಂಗಳ ಮಟ್ಟ ಅಲ್ಲಿ ದವಾಖಾನೆಗೆ ತೋರಿಸಿದ್ವಿ ರೀ. ತೋರ್ಸಾನ ದವಾಖಾನೆ ಅವ್ರು ಏನನ್ನವ್ರಿ ಹೊಟ್ಟೆಗೆ ಕೂಸು ಸರಿ ಇಲ್ಲ, ಕೋಟ್ ತೆಗೆದು ಬಿಡ್ತೀನಿ ಅವ್ರು ಅಂತಿದ್ರು. ಹೊಳ್ಳಿ ಈ ತಾಯಿ ಅಂತಿಲ್ಲಿ ಬಂದು ಕೌಲಿಟ್ಟು ಕೇಳೋಣ, ತಾಯಿ ಏನು ಹೇಳ್ತಿಳು, ನಾ ಕೂಸಿನ ತೆಗಿಯೋಂಗಿಲ್ಲ, ಕೂಸು ಚೆಂದಂಗೆ ಇಡ್ತೀನಿ ಮಗನೇ, ಡಾಕ್ಟ್ರ್ ಕಡೆ ತೆಗಿಸಾಕು ಹೋಗಬೇಡ ಅಂತೇಳಿ ತಾಯಿ ಹೇಳ್ತಿಳು ಕೌಲ್ನ್ಯಾಗ. ಆ ತಾಯಿ ಏನು ಹೇಳಿದ ವಾಕ್ಯ ಪ್ರಕಾರ ಕೂಸು ಬದುಕ್ತೀರಿ, ಈಗ 3 ವರ್ಷದ ಕೂಸು ಆಗೈತ್ರಿ, ಚೆಂದಂಗೆ ಒಂದಂತೆ ಸಾಲಿ ಹೋಗ್ತೈತಿ. ಅಂದಿನಿಂದ ಈ ಅಜ್ಜಿಯ ಚಮತ್ಕಾರಕ್ಕೆ ಬೆಚ್ಚಿದ ಇವರು ಆಕೆಗೆ ಶರಣಾಗಿ ಆಗಾಗ ಈ ತೋಪಿಗೆ ಬಂದು ಅಜ್ಜಿಗೆ ತಲೆಬಾಗಿ ಹೋಗುತ್ತಾರೆ. ಈ ಪ್ರದೇಶದ ಜನ ಈ ತೋಪಿಗೆ ಈ ಪವಾಡ ಅಜ್ಜಿಯನ್ನ ಹುಡುಕಿಕೊಂಡು ಬರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಒಳ್ಳೆತನದಲ್ಲಿ ತನ್ನ ಹತ್ತಿರ ಬಂದು ತನ್ನ ಸಮಸ್ಯೆ ಹೇಳಿಕೊಂಡರೆ ಅದು ಖಂಡಿತ ಬಗೆಹರಿತದೆ ಎಂಬ ನಂಬಿಕೆ ಇಲ್ಲಿ ಗಟ್ಟಿಯಾಗಿದೆ. ನಾವು ಏನು ಮನುಷ್ಯನಾಗ ಬೇಡ್ಕೊಂಡು ಹೋಗಲ್ಲ, ಅದು ನಕ್ಕಿ ಎಕ್ಸಸ್ ಆಗ್ತೈತ್ರಿ. ಆಗಿದವ್ರು ಕೆಲವೊಂದು ನಮ್ಮ ಊರಾಗಿ ಮದುವೆ ಇಲ್ಲ ಅಂತ ಬೇಡ್ಕೋತಾ ಇದ್ರು. ಅವ 3 ತಿಂಗಳ ಒಂದು ಮ್ಯಾರೇಜ್ ಆಯ್ತು. ಇವರು ನಿಶಾ ತಡವಳ್ಕರ್, ಗೃಹಿಣಿ. ಇವರು ಕೂಡ ಈ ಅಜ್ಜಿಯ ಚಮತ್ಕಾರಕ್ಕೆ ಒಳಗಾದವರು. ಇವರ ಒಬ್ಬನೇ ಮಗ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಬಾಂಬೆಯಲ್ಲಿ ನೆಲೆಸಿದ್ರಂತೆ. ಆಗ ಅವರಿಗೆ ಒಂದು ಆಘಾತ ಎದುರಾಗಿತ್ತು. ಅದು ಆತನಿಗೆ ಬಿಳಿ ಕಾಮಾಲೆಯಾಗಿ ಕೊನೆಯ ಹಂತ ತಲುಪಿತ್ತು. ನನ್ನ ಮಗನ್ಗೆ ಜಾಂಡೀಸ್ ಆಗಿತ್ತು. ಹಿ ಈಸ್ ನಾಟ್ ಲಿವಿಂಗ್ ಹಿಯರ್, ಹಿ ಈಸ್ ಲಿವಿಂಗ್ ಇನ್ ಬಾಂಬೆ. ಒಬ್ಬನೇ ಇರ್ತಾನಲ್ಲಿ. ಇದರಿಂದ ಆತ ಹೇಳ ತೀರದ ನೋವು ಪಟ್ಟಿದ್ದ, ಚಿಂತಿತನಾಗಿದ್ದ. ಆ ಕಾಯಿಲೆಯಿಂದ ಬಳಲುತ್ತಾ ಒಂದಿನ ಬಾಂಬೆಯಿಂದ ಈ ಸ್ಥಳಕ್ಕೆ ಬರ್ತಾ ಇರ್ತಾನೆ. ರೈಲ್ವೆ ನಿಲ್ದಾಣದಲ್ಲಿ ಇದ್ದಕ್ಕಿದ್ದಂತೆ ವಿಪರೀತ ನೋವು ಶುರುವಾಗುತ್ತೆ. ಕೂಡಲೇ ಅವನು ತನ್ನ ತಾಯಿಗೆ ಫೋನ್ ಮಾಡಿ ತನ್ನ ಸಮಸ್ಯೆಯನ್ನ ಹೇಳ್ಕೊಳ್ಳುತ್ತಾನೆ. ಕೂಡಲೇ ಇವರು, ನಾನು ನಿನ್ನ ದರ್ಶನಕ್ಕೆ ಬರುತ್ತೇನೆ, ನನ್ನ ಮಗನ ಕಾಯಿಲೆಯನ್ನ ವಾಸಿ ಮಾಡಮ್ಮ ಎಂದು ಮನದಲ್ಲಿಯೇ ಬೇಡಿಕೊಳ್ಳುತ್ತಾರೆ. ಇದಾದ ಕೂಡಲೇ ಅಜ್ಜಿಯ ಚಮತ್ಕಾರ ನಡೆದು ಅವನ ಕಾಯಿಲೆ ಹಿಡಿತಕ್ಕೆ ಬಂದು ಅವನು ಪ್ರಾಣಾಪಾಯದಿಂದ ಪಾರಾಗಿದ್ದ. ಜೊತೆಗೆ ಈಗ ಆತನ ಕಾಯಿಲೆ ಸಂಪೂರ್ಣ ಸುಧಾರಣೆ ಕಂಡಿದೆಯಂತೆ. ಸ್ಟೇಷನ್ ಮೇಲೆ ಇಷ್ಟು ತ್ರಾಸ ಆಗಿತ್ತು ಅವ್ನಿಗೆ. ಬರೀ ಫೋನ್ ಮಾಡಿದ್ದ ನಂಗೆ ತ್ರಾಸ ಆಗ್ಲಿಕ್ಕಿತ್ತ, ನಂಗೆ ಹೆಂಗೆ ಬರ್ತೇನೆ ಗೊತ್ತಿಲ್ಲ. ನಾ ಅಂದೆ, ನಾ ದರ್ಶನಕ್ಕೆ ಬರ್ತೀನಿ, ನೀ ಅವ್ನು ಕರ್ಕೊಂಡು ಬಾ ಸರಿಯಾಗಿ ಅಂತ ವ್ಯವಸ್ಥಿತ ಕರ್ಕೊಂಡು ಬಂದ್ಲು. ಇಲ್ಲಿ ಬಂದ ಮೇಲೆ ಅವ್ನಿಗೆ ಅಡ್ಮಿಟ್ ಮಾಡೇವಿ. ಒಂದೇ ದಿವಸ ಡಿಸ್ಚಾರ್ಜ್ ಸಿಕ್ತು ಅವ್ನಿಗೆ. ಈಗ ಫುಲ್ ರಿಪೋರ್ಟ್ ನಾರ್ಮಲ್ ಅದ. ಈಕಿ ಮೇಲೆ ಎಲ್ಲ ಬಿಟ್ಬಿಡ್ತೀನಿ ನಾನು. ಇಂತಹ ಸಮಸ್ಯೆಗಳನ್ನು ಹೊತ್ತ ಜನ ಪ್ರತಿದಿನ ಇಲ್ಲಿಗೆ ಬಂದು ಅಜ್ಜಿಯನ್ನ ಕಾಣುತ್ತಾರೆ. ಅಂಥವರ ಯಾವುದೇ ಸಮಸ್ಯೆಗಳಿದ್ರೂ ಅಜ್ಜಿ ಬಗೆಹರಿಸ್ತಾ ಇದ್ದಾಳೆ. ತೋಪಿನಲ್ಲಿ ಮನೆ ಮಾಡಿಕೊಂಡು ಮಾಯಾವಿಯಾಗಿ ಈ ತೋಪು ಸುತ್ತುತ್ತಾ ತನ್ನ ಹತ್ತಿರ ಬರುವ ಜನರ ತೊಂದರೆಗಳನ್ನು ದೂರ ಮಾಡುತ್ತಿರುವ ಈ ಅಜ್ಜಿ ಆದರೂ ಯಾರು? ಈಕೆಯ ಹಿನ್ನೆಲೆ ಆದರೂ ಏನು? ಈ ಅಜ್ಜಿ ಹತ್ತಿರ ಮತ್ತೇನು ಚಮತ್ಕಾರಗಳಿವೆ ಅಂತ ನೋಡೋಣ ಒಂದು ಬ್ರೇಕ್ ಆದಮೇಲೆ. ಈ ತೋಪಿನ ಅಜ್ಜಿಯ ಅಚ್ಚರಿಗಳು ಒಂದೆರಡಲ್ಲ. ಈ ಸ್ಥಳಕ್ಕೆ ಬಂದವರೆಲ್ಲ ಈಕೆಯ ಚಮತ್ಕಾರಕ್ಕೆ ಒಳಗಾದವರೇ. ಇಂತಹ ಚಮತ್ಕಾರಿ ಅಜ್ಜಿ ಈ ತೋಪಿನಲ್ಲಿ ನೆಲೆಯೂರಿದ ಸಂಗತಿಯೂ ಕೂಡ ತುಂಬಾನೇ ಕುತೂಹಲಕಾರಿಯಾಗಿದೆ. ಈ ಅಜ್ಜಿ ಈ ಸ್ಥಳಕ್ಕೆ ಕಾಲಿಡುವುದರಿಂದಲೇ ಅರ್ಧ ಕಷ್ಟಗಳು ಬಗೆಹರಿದಂತೆ ಎಂಬ ಮಾತಿದೆ. ಅದಕ್ಕಾಗಿ ಜನ ಪ್ರತಿದಿನ ಈ ತೋಪಿಗೆ ಬಂದು ಅಜ್ಜಿಯನ್ನ ಕಾಣುತ್ತಾರೆ. ಅಂಥವರ ಬೆಟ್ಟದಂತಹ ಸಮಸ್ಯೆಗಳನ್ನೆಲ್ಲ ಈ ಅಜ್ಜಿ ಬಗೆಹರಿಸಿದ್ದಾಳೆ. 5 ತಿಂಗಳು ನಡ್ಕೊಂಡ್ರಂದ್ರೆ ಅವ್ರು ಬೇಕಾದ ಕೆಲಸ ಎಲ್ಲ ಆಗ್ಬೋದು ಸರ್. ಕೊಡೋದು ತಗೊಳ್ಳೋದು, ಬ್ಯಾಂಕಿಂದಾಗಲಿ ಒಂದು ಕೋಟ ಕಟ್ಲೆ ಕಚೇರಿ ಹಿಂಗೆ ಇರ್ತಾವ್ರೆ, ಇವು ಕೆಲಸ ಎಲ್ಲ ಅನುಭವಿಸ್ತೀನಿ ಮಾಡಿಕೊಡ್ತಾಳೆ ಇರ್ತಾಯಿ. ಇವರು ನಾಗರಾಜ್, ರೈತರು. ಇವರು ಕೂಡ ಈ ಅಜ್ಜಿಯ ಚಮತ್ಕಾರಕ್ಕೆ ಒಳಗಾಗಿ ಅವಳಿಂದ ಒಳಿತನ್ನ ಕಂಡುಕೊಂಡವರು. ಕೆಲವು ದಿನಗಳ ಹಿಂದೆ ಇವರ ಕುಟುಂಬದಲ್ಲಿ ನೆಮ್ಮದಿ ಎನ್ನುವುದೇ ಮಾಯವಾಗಿ ಹೋಗಿತ್ತು. ಯಾವ ಕೆಲಸವನ್ನ ಮಾಡಲು ಹೋದ್ರೂ ಅಲ್ಲಿ ನಷ್ಟ ಅನುಭವಿಸಿ ಬರ್ತಾ ಇದ್ರು. ಹೊಲದಲ್ಲಿಯ ಬೆಳೆ ಕೂಡ ಚೆನ್ನಾಗಿ ಬರದೆ ಹಾಳಾಗಿತ್ತು. ಎಷ್ಟೇ ದುಡಿದ್ರೂ ಏಳಿಗೆ ಅನ್ನುವುದೇ ಇಲ್ಲವೆನ್ನುವಂತಾಗಿತ್ತು. ಜೊತೆಗೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಜಗಳ ಗಲಾಟೆಗಳು ಉಂಟಾಗ್ತಾ ಇದ್ವು.
ಮನೆಯೊಳಗೆ ಭಾಳ ಜಗಳ ಐತ್ರಿ. ಜಗಳ ಮನ್ಯಾಗ ಸಮಸ್ಯೆ ಅಂದ್ರೆ ಭಾಳ ಮುಗಿದೋಗಿತ್ತು ರೀ. ದುಡ್ಡಿಂದಾಗಲಿ ಯಾವುದೋ ರೀತಿ ಭಾಳ ಸಮಸ್ಯೆ ಐತ್ರಿ ನಮಗೆ. ಇದರಿಂದ ಬೇಸತ್ತ ಇವರು ಹೀಗೆ ಮುಂದುವರೆದರೆ ನಮ್ಮ ಮುಂದಿನ ಜೀವನ ಹೇಗೆ ಎಂದು ಚಿಂತಿತರಾಗ್ತಾರೆ. ಅದೇ ಸಮಯಕ್ಕೆ ಇವರ ಗೆಳೆಯರೊಬ್ಬರು ಈ ಅಜ್ಜಿ ಚಮತ್ಕಾರದ ಬಗ್ಗೆ ಹೇಳುತ್ತಾರೆ. ಅವರ ಮಾತಿನಂತೆ ಇವರು ಈ ಅಜ್ಜಿ ಇರುವ ಸ್ಥಳಕ್ಕೆ ಬರುತ್ತಾರೆ. ಅಜ್ಜಿಯ ಮುಂದೆ ನಿಂತು ತಮ್ಮ ಮನೆಯ ಸಮಸ್ಯೆಯನ್ನ ಹೇಳಿಕೊಂಡು ಹೋಗುತ್ತಾರೆ. ಇದಾದ ನಂತರ ಇವರ ಮನೆಯಲ್ಲಿ ಒಂದು ಅಚ್ಚರಿಯ ಬದಲಾವಣೆಯಾಗಿತ್ತು. ಅದು ಇವರು ಮುಟ್ಟಿದ ಕೆಲಸಗಳೆಲ್ಲ ಯಶಸ್ವಿಯಾಗತೊಡಗಿತ್ತು. ಅದರಿಂದ ಆದಾಯ ಹೆಚ್ಚಾಗಿ ಇವರ ಕಷ್ಟಗಳೆಲ್ಲ ಬಗೆಹರಿದು ಮನೆಯಲ್ಲಿ ನೆಮ್ಮದಿ ನೆಲೆಸಿತ್ತು. ಬಂದವ್ರಿಗೆ ನಮಸ್ಕಾರ ಮಾಡಿ ನಾ ಬೇಡ್ಕೊಂಡು ನನ್ನ ಮನಸ್ಸಲ್ಲೇ ಬೇಡ್ಕೊಂಡು ನಮಸ್ಕಾರ ಮಾಡಿ ಹೋಗಿನ ಅಂದಿಂದ ನಮಗೇನು ಪ್ರಾಬ್ಲಮ್ನೂ ಏನಿಲ್ಲ. ಮಾಟ ಮಂತ್ರ ಪೀಡೆ ಪಿಶಾಚಿಗಳ ತೊಂದರೆಗೆ ಸಿಲುಕಿ ಸಮಸ್ಯೆಯಿಂದ ಬಳಲ್ತಾ ಇದ್ದ ಎಷ್ಟೋ ಜನ ಈ ತಾಯಿಯ ಸ್ಥಳಕ್ಕೆ ಬಂದು ಅಂತಹ ಸಮಸ್ಯೆಗಳಿಂದ ದೂರಾಗಿದ್ದಾರೆ. ಅವ್ರೇನು ಮಾಟ ಮಂತ್ರ ಮಾಡಿಸ್ರು ಅವ್ರಿಗೆ ತಿರುಗ್ತಿತ್ತು ಅದ. ಅವ್ರೇನಾಕಿ ಕಡಿಮೆ ಮಾಡತ್ತು ಬೇಡ್ಕೊಂಡು ಹಾಗೆ ಒಂದು ಹನ್ನೊಂದು ಊದಾತು ಲಿಂಬೆ ಅನ್ನತ್ತು ಏನಾರು ತಂದು ಮುಟ್ಟಿಸಿ ನಾವು ಬರೀ ಅಲ್ಲಿ ದೇವ್ರಿಗೆ ಮುಟ್ಟಿಸಿ ಕೊಟ್ಟು ಬಿಡ್ತೀವಿ ರೀ. ಅದು ತಾನ ಕಡಿಮೆ ಆಗಿಬಿಡ್ತಿತ್ತು ಅವ್ರಿಗೆ. ಇವರು ರಾಜು, ವ್ಯಾಪಾರಸ್ಥರು. ಇವರು ಕೂಡ ಈ ತಾಯಿಯ ಚಮತ್ಕಾರಕ್ಕೆ ಒಳಗಾಗಿ ಪರಿಹಾರವನ್ನ ಕಂಡುಕೊಂಡವರು. ಕೆಲವು ದಿನಗಳ ಹಿಂದೆ ಇವರ ಏಳಿಗೆಯನ್ನ ಸಹಿಸದವರಿಂದ ಇವರ ಕುಟುಂಬಕ್ಕೆ ಮಾಟ ಮಂತ್ರದ ಪೀಡೆ ತಗುಲಿತಂತೆ. ಈ ಕಾರಣ ಇವರ ಕುಟುಂಬಕ್ಕೆ ಏಳಿಗೆ ಅನ್ನುವುದೇ ಕನಸಿನ ಮಾತಾಗಿತ್ತು. ಮನೆಯದು ಸ್ವಲ್ಪ ಸಮಸ್ಯೆ ಇತ್ತು. ಅದು ಯಾರೋ ಮಾಟ ಮಾಡಿಸಿದಂಗೆ ಇತ್ತು. ಅದು ಮಾಟ ಮಾಡಿಸಿದಂದರೆ ಮನೆಯದು ಒಬ್ಬರು ಸಮಸ್ಯೆ ಯಾರೋ ಮಾಡಿರ್ತಾರೆ, ನಮ್ಗೆ ಆಗಿಲ್ದವ್ರು ಇರ್ತಾರೆ, ಅಕ್ಕಪಕ್ಕದವ್ರು ಇರ್ತಾರೆ, ಯಾರೇ ಆಗಲಿ ಅವ್ರು ಹೇಳೋದೇನೋ ಮಾಡಿದರು, ನಮ್ಗೆ ತೊಂದರೆ ಇತ್ತು. ಅದು ಏನೋ ಸ್ವಲ್ಪ ಎಲ್ಲಿ ಹೋದ್ರೂ ಕೆಲಸಕ್ಕೆ ಹೋದ್ರೂ ಆಗ್ತಿರಲಿಲ್ಲ. ಕೊನೆಗೆ ಈ ಚಮತ್ಕಾರಿ ಅಜ್ಜಿಯ ಮಾಹಿತಿ ಪಡೆದ ಇವರು ಇಲ್ಲಿ ಬಂದು ಈ ಅಜ್ಜಿಯನ್ನ ಕಂಡು ಹೋಗ್ತಾರೆ. ಇದಾದ ನಂತರ ಇವರ ಕುಟುಂಬ ಮಾಟದ ಬಾಧೆಯಿಂದ ದೂರಾಗಿ ಮನೆಯಲ್ಲಿ ಶಾಂತಿ ನೆಲೆಸಿತ್ತು. ಕಾಯಿ ಕಟ್ಟ ಅಂತ ಹೇಳಿದ್ರು. ಕಾಯಿ ಕಟ್ಟಿದ್ದೀವಿ. ಕಾಯಿ ಕಟ್ಟಿ ಅದನ್ನು ಸುತ್ತಿ ನಿಮಗೆ 3-5 ಸುತ್ತ ತಿರುಗಾಡಿ ಆಮೇಲೆ ಅದು ದೇವರಿಗೆ ಮುಗಿದು ಪ್ರಸಾದ ಕೊಟ್ಟು ಆಮೇಲೆ ಹಿಂದ್ಗಡೆ ಕಟ್ಟಿದ್ವಿ. ಅದು ಸಕ್ಸಸ್ ಆಗಿದೆ ನಮಗೆ. ಈ ಅಜ್ಜಿಯ ಅಚ್ಚರಿಗಳನ್ನ ಚಮತ್ಕಾರಗಳನ್ನ ಕೇಳ್ತಾ ಇದ್ದ ನಮಗೆ ಅಜ್ಜಿಯನ್ನ ನೋಡುವ ತವಕ ಹೆಚ್ಚಿತ್ತು. ಕೂಡಲೇ ಬೆಂಗಳೂರಿನಿಂದ ಈ ಅಜ್ಜಿಯ ಸ್ಥಳ ಹುಡುಕುತ್ತಾ ಹೊರಟಿದ್ದೆವು. 100 ಕಿಲೋಮೀಟರ್ ದೂರ ಕ್ರಮಿಸಿದ ನಂತರ ಅಜ್ಜಿ ಇರುವ ತೋಪಿನ ಸ್ಥಳ ತಲುಪಿದ್ದೆವು. ಆ ಸ್ಥಳ ತಲುಪಿದ ತಕ್ಷಣ ಸ್ಥಳೀಯರನ್ನ ಕಂಡು ಅಜ್ಜಿ ಆ ತೋಪಿನಲ್ಲಿ ತನ್ನ ಆವಾಸ ಹೂಡಿದ ಸಂಗತಿಯ ಬಗ್ಗೆ ವಿಚಾರಿಸಿದ್ದೆವು. ಸುಮಾರು 4 ದಶಕಗಳ ಹಿಂದೆ ಈ ಸ್ಥಳದಲ್ಲಿ ಒಬ್ಬ ಜೋಗಪ್ಪ ವಾಸ ಮಾಡ್ತಾ ಇರ್ತಾನೆ. ಅವನು ಸವದತ್ತಿ ಯಲ್ಲಮ್ಮಳ ಅಪಾರ ಭಕ್ತನಾಗಿದ್ದ. ಆಗಾಗ ಯಲ್ಲಮ್ಮ ತಾಯಿಯನ್ನ ಕಾಣಲು ತಾಯಿ ದೇಗುಲಕ್ಕೆ ಹೋಗಿ ಬರ್ತಾ ಇರ್ತಾನೆ. ಆ ಸಮಯದಲ್ಲಿ ಈ ತೋಪಿನ ಈ ಸ್ಥಳ ವಿಪರೀತ ಮುಳ್ಳು ಮತ್ತು ಕಳ್ಳಿಯ ಗಿಡಗಳಿಂದ ಕೂಡಿರುತ್ತೆ. ಜೊತೆಗೆ ಊರಾಚೆ ಇದ್ದ ಈ ತೋಪಿನ ಸ್ಥಳದಲ್ಲಿ ಯಲ್ಲಮ್ಮ ತಾಯಿಯ ಹೆಸರಲ್ಲಿ ಒಂದು ಮೂರ್ತಿ ಇಟ್ಟು ಪೂಜೆ ಮಾಡ್ತಾ ಇರ್ತಾನೆ. ಇದೇ ರೀತಿ 20 ವರ್ಷಗಳ ಕಾಲ ಸತತವಾಗಿ ಹೋಗಿ ಬರುತ್ತಾನೆ. ಅವರು 20 ವರ್ಷ ದಿವಸ ಅವ್ರು ಖಾಯಂ ಗುಡಿಗೆ ಜೋಗಮ್ಗ ಯಲ್ಲಮ್ಮನ ಗುಡಿಗೆ ಹಿಂಗೆ ಅಡ್ಡಾಡ್ಕೊತಿದ್ರಿ. ಇಲ್ಲಿ ಡಬ್ಗೋಳಿ ಪಟ್ಟಿ ಜಾಳದಾಗ ಅವರು ಒಂದು ಸಣ್ಣ ಕಲ್ಲಿನಲ್ಲಿ ಅವ್ರು ಬರೋದು ಇಲ್ಲಿ ಪೂಜೆ ಮಾಡ್ಕೊತಿದ್ರು. ಹಾಗೆ ಒಂದು ದಿನ ರಾತ್ರಿ ಮಲಗಿರುವಾಗ ಕನಸಿನಲ್ಲಿ ಅವನ ತಾಯಿಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ಅವನ ಕೈ ಹಿಡಿದುಕೊಂಡು ಈ ಸ್ಥಳಕ್ಕೆ ಹತ್ತಿರವಿರುವ ಒಂದು ನದಿಗೆ ಕರೆದುಕೊಂಡು ಹೋದಳಂತೆ. ಅಲ್ಲಿ ಜೋಗಪ್ಪನನ್ನ ಮುಳುಗಿಸಿ ಮೇಲೇಳಿಸಿ ಅಲ್ಲಿಂದ ಕರೆದುಕೊಂಡು ಮುನ್ನಡೆದಳಂತೆ. ಆಗ ಇವರ ಜೊತೆ ಒಂದು ಹಸು ಮತ್ತು ಒಂದು ಸರ್ಪ ನಡೆದಿತ್ತಂತೆ. ಇದ್ದಾಳದಾಗ ಫಸ್ಟ್ ಪೈಲ 3 ದೇವಿ ಹುಟ್ಟು ಕಾರಣ ಏನಂದ್ರೆ ಅವ್ರ ಅವ್ವನಗತೆ ಆಗಿ ರಾತ್ರಿ 12-1 ಗಂಟೆಗೆ ಅಮಾವಾಸ್ಯೆ ದಿವಸ ಅವ್ನು ಕೈ ಹಿಡಿದು ಕರ್ಕೊಂಡು ಹೋದ್ರಂತ್ರಿ. ಕೆಳಗ ನೀರಾಗಿ ಇಳಿಸಿ ಮುಂದೆ ಆಕಳ, ಹಿಂದೆ ಹಾವ, ಅದರ ಹಿಂದೆ ಇವರು. ಹಾಗೆ ಮುಂದೆ ಕರೆತಂದ ತಾಯಿ ಈ ತೋಪಿನ ಸ್ಥಳವನ್ನು ತೋರಿಸಿ, ಈ ಸ್ಥಳದಲ್ಲಿ ನಾನು ನೆಲೆಸುತ್ತೇನೆ, ನೀನು ನನ್ನನ್ನು ಇಲ್ಲಿಯೇ ಪೂಜಿಸು, ನೀನು ಏನು ಕೇಳುತ್ತೀಯಾ ಕೇಳು, ನಾನು ಕೊಡುತ್ತೇನೆ ಎಂದಿದ್ದಾಳೆ. ಅವಳಿಂದ ಧನ ಕನಕಗಳನ್ನು ಕೇಳದೆ ಜೋಗಪ್ಪ ನಾನಾಡಿದ ಮಾತುಗಳೆಲ್ಲ ನಿಜವಾಗಲಿ, ಇಲ್ಲಿಗೆ ಬಂದ ಭಕ್ತರ ಕಷ್ಟಗಳು ಬಗೆಹರಿಯಲಿ ಅಂತ ವರ ಕೊಡು ಎನ್ನುತ್ತಾನೆ.
ಅವನ ಮಾತಿಗೆ ಒಪ್ಪಿದ ತಾಯಿ ಇವನಿಗೆ ಆ ವರ ನೀಡಿ ಮಾಯವಾಗಿ ಬಿಡುತ್ತಾಳೆ. ಅಂದಿನಿಂದ ಜೋಗಪ್ಪ ಅಲ್ಲಿ ತಾಯಿಯನ್ನ ಪೂಜಿಸಲು ಮುಂದಾಗ್ತಾನೆ. ಆ ನಂತರ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದ. ಇವು 2 ಜಾಗ ನನಗೆ ತೋರಿಸಿದ್ದೇನಪ್ಪ ಮಗನ, ಇದೊಂದು ಜಾಗ ನಂದ ಐತಿ, ನಾ ಇಲ್ಲಿ ಉದಯ ಆಗಾಕಿ, ನಿನಗೆ ನಾನು ಜೀವ ಒಂದು ಬಿಟ್ಕೊಟ್ಟು ನೀ ಏನು ಬೇಕಾದ ಬೇಡು ನಿನಗೆ ಕೊಡ್ತೀನಿ ಅಂದ. ನಾನು ಇವ್ರು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಏನು ಬೇಡಿಲ್ರಿ ಸರ. ನನ್ನ ಬಾಯಿಲೇ ಎತ್ತಿನ ಹೇಳಿದ್ದಕ್ಕೆ ಯಾರೋ ಪರಾಣಿಗಳು ಬಂದರೆ ಅವ್ರಿಗೆ ಯಶ ಆಗಬೇಕು, ಅಷ್ಟು ನಿನ್ನ ದಯಾಕರಣ ಇದ್ರೆ ಸಾಕವ ಯವ್ವ ಅಂಥೇಳಿ ಇವ್ರು ಅಂದ. ಅದರ ಜೊತೆಗೆ ತಾಯಿ ಅವನಿಗೆ ಒಂದು ಪೂಜೆಯ ನಿಯಮವನ್ನ ಪಾಲಿಸಲು ಹೇಳುತ್ತಾಳೆ. ಅದು ಈ ಸ್ಥಳಕ್ಕೆ ಬಂದು ಭಕ್ತರು ಕೊಟ್ಟ ಸೀರೆ ಎಷ್ಟೇ ಬೆಲೆ ಬಾಳುವುದಿದ್ರೂ ಅದನ್ನ ಬೆಂಕಿಯಲ್ಲಿ ಉರಿಸಿ ಈ ಉರಿಯಲ್ಲಿ ನೀರು ಕಾಯಿಸಿ ನನ್ನ ಬೆಳಕಿನ ಸ್ನಾನ ಮಾಡಿಸು, ಜೊತೆಗೆ ಪ್ರತಿದಿನ ನನಗೆ ಮದ್ಯವನ್ನ ನೀಡು ಎಂದಿದ್ದಾಳೆ. ನನಗೆ ಹುಟ್ಟು ಮಾಡೋದು ಸರಿ ಮಾಣಿತಿ ಹಂಗೆ ಝಳಕ ಮಾಡಿಸ್ತಾರಲ್ಲ, 500 ಬಿಟ್ಟು 1000 ಬಿಟ್ಟು 10,000 ರೂಪಾಯಿ ಸೀರೆ ಬಂದರು. ಆ ಸೀರೆ ಸುಟ್ಟ ಗಡಿಯಾಗ ನೀರು ಬಿಸಿದು ಮಾಡಿ ನನಗೆ ಹರಿವತ್ತು ಮಜ್ಜನ ಮಾಡಿಸ್ಬೇಕು. ಮಜ್ಜನ ಮಾಡಿಸಿದ ನಂತರ ನನಗೆ ಸೀರೆ ಉಡಿಸಿದ ನಂತರ 1 ಕ್ವಾರ್ಟರ್ ಸರಿ ನನಗೆ ಹಾಕಬೇಕು ಅಂತ ಕೇಳಿದಾರೆ ಅವರು. ಅದು ಕಷ್ಟವೆನಿಸಿದ್ರೂ ತಾಯಿ ಭರವಸೆ ಕೊಟ್ಟಾಗ ಜೋಗಪ್ಪ ಒಪ್ಪುತ್ತಾನೆ. ಈ ಜೋಗಪ್ಪನ ಅಚ್ಚರಿಕಾರಕ ಸಂಗತಿ ನಡೆದ ಮೇಲೆ ಈ ಸ್ಥಳಕ್ಕೆ ಜನ ಕಷ್ಟಗಳನ್ನು ಹೊತ್ತು ಬರತೊಡಗಿದ್ರು. ಆಗ ಭಕ್ತರ ಸಕಲ ಕಷ್ಟಗಳು ಬಗೆಹರಿಯತೊಡಗಿದ್ವು. ಅದರಂತೆ ಭಕ್ತರು ತಾಯಿಗೆ ಮದ್ಯ ಮತ್ತು ಸೀರೆಯನ್ನ ನೀಡತೊಡಗಿದ್ರು. ಅಂದಿನಿಂದ ಈ ಸ್ಥಳ ಪವಾಡಗಳನ್ನ ಮಾಡ್ತಾ ಇರುವ ಸ್ಥಳವಾಗಿ ಪರಿಣಮಿಸಿಬಿಟ್ಟಿದೆ. ಇಂದು ಇಷ್ಟೆಲ್ಲ ಚಮತ್ಕಾರಗಳಿಗೆ ಕಾರಣವಾಗಿ ಈ ತೋಪಿನ ಮಧ್ಯದಲ್ಲಿ ಕುಳಿತು ಚಮತ್ಕಾರಗಳನ್ನ ಮಾಡ್ತಾ ಇರುವ ಈ ತಾಯಿಯೇ ದೇವಿ ಚೌಡೇಶ್ವರಿ. ಇಂದಿಗೂ ಕೂಡ ಈ ತಾಯಿಗೆ ಹೆಂಡ ಮತ್ತು ಸೀರೆಯನ್ನ ಕೊಟ್ಟು ತಮ್ಮ ಕಷ್ಟಗಳಿಂದ ದೂರವಾಗ್ತಾ ಇದ್ದಾರೆ ಭಕ್ತರು. ಇದರ ಜೊತೆಗೆ ಈ ಸ್ಥಳದಲ್ಲಿ ಇನ್ನೂ ಕೆಲವು ಹರಕೆ ಪದ್ಧತಿಗಳಿವೆ. ಆ ಪದ್ಧತಿಯಂತೆ ನಡೆದುಕೊಳ್ಳುವ ಭಕ್ತರ ಕೋರಿಕೆಗಳು ಈಡೇರ್ತಾ ಇವೆ. ಈ ಪವಾಡ ತಾಯಿ ಚೌಡೇಶ್ವರಿಯ ಸ್ಥಳದಲ್ಲಿ ಕೆಲವೊಂದು ಹರಕೆ ಪದ್ಧತಿಗಳಿವೆ. ಆ ಪದ್ಧತಿಗಳಾದರೂ ಏನು, ಇಷ್ಟಕ್ಕೂ ಈ ಸ್ಥಳ ಇರುವುದಾದರೂ ಎಲ್ಲಿ, ನೋಡೋಣ ಒಂದು ಬ್ರೇಕ್ ಆದಮೇಲೆ. ಈ ತಾಯಿಯ ಸ್ಥಳದಲ್ಲಿ ಇನ್ನೂ ಹಲವಾರು ಚಮತ್ಕಾರಗಳು ನಡೆಯುತ್ತಾ ಇವೆ. ಇದರ ಜೊತೆಗೆ ಕಾಯಿ ಕಟ್ಟುವ ಒಂದು ವಿಶೇಷ ಹರಕೆ ಪದ್ಧತಿ ಇದೆ. ಇದರ ಜೊತೆಗೆ ಈ ತಾಯಿ ಕುಳಿತಿರುವ ಜಾಗದಲ್ಲಿ ಒಂದು ಚಮತ್ಕಾರಿ ಹುತ್ತವಿದೆ. ಆ ಹುತ್ತದ ಮಣ್ಣಿನಿಂದ ಹಲವಾರು ಸಮಸ್ಯೆಗಳು ಕೂಡ ದೂರಾಗುತ್ತಿವೆ. ಈ ಸ್ಥಳದಲ್ಲಿ ಒಂದು ಹರಕೆ ಪದ್ಧತಿ ಇದೆ. ಆ ಪದ್ಧತಿಯನ್ನ ವಿಧಿವತ್ತಾಗಿ ಪಾಲಿಸಿದರೆ ಹಲವಾರು ಸಮಸ್ಯೆಗಳು ಬಗೆಹರಿಯುತ್ತವೆ. ಅದು ಅಜ್ಜಿಗೆ ಹೆಂಡವನ್ನ ನೀಡುವುದರ ಜೊತೆಗೆ ಈಕೆಯ ಸ್ಥಳದಲ್ಲಿರುವ ಮರದಲ್ಲಿ ಹರಕೆ ತೆಂಗಿನಕಾಯಿಯನ್ನ ಕಟ್ಟುವುದು. ಕಾಯಿ ಕಟ್ಟಿದರೆ ಬೇಡಿದವರ ಕೆಲಸಗಳು ಖಂಡಿತವಾಗಿ ನೆರವೇರುತ್ತವೆಯಂತೆ. ನಾವು ಇಲ್ಲಿ ಅಮ್ಮನಿಗೆ ಪ್ರತಿ ಸಲ ಬಂದು ಏನಾದರೂ ಹೊಸ ಕೆಲಸ, ಅದು ಎಕ್ಸಾಮ್ ಇರಲಿ, ನಮ್ದು ಎಕ್ಸಾಮ್ ಮುಂಚೆ ಬಂದು ಕಾಯಿ ಕಟ್ಟಿ ಹೋಗ್ತೀವಿ. ಅದು ಎಲ್ಲ ರಿಸಲ್ಟ್ ಎಲ್ಲ ಆಲ್ಮೋಸ್ಟ್ ಫಸ್ಟ್ ಕ್ಲಾಸ್ ಮೇಲೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಸಂತಾನ ಫಲಕ್ಕಾಗಿ ಈ ತೆಂಗಿನಕಾಯಿಗಳನ್ನ ಕಟ್ಟುತ್ತಾರೆ. ಭಕ್ತಿಯಿಂದ ಬೇಡಿ ಕೆಂಪು ವಸ್ತ್ರದಲ್ಲಿ ಈ ತೆಂಗಿನಕಾಯಿಯನ್ನ ಹಾಕಿ ಕಟ್ಟಿದ್ರೆ ಅವರಿಗೆ ಸಂತಾನ ಫಲಗಳು ಖಂಡಿತ ಸಿಗುತ್ತೆ. 18 ವರ್ಷ ಅವ್ರ ಮಕ್ಕಳಾಗೈತಲ್ಲ, 18 ವರ್ಷ ಮಕ್ಕಳಾಗದಾಗ ಏಕಾಚಿತ್ತ ತಗೊಂಡು ಬಂದು ಇಲ್ಲಿ ಒಂದು ಕಾಯಿ ಕಟ್ಟಿದ್ರು. ಅವ್ರು ಎದ್ದವ್ರು ಏನಂದ್ರು, ಮಗಳ ನೀ 3 ತಿಂಗಳಾಗಂದ್ರೆ ಬಸವಂತ ಆಗ್ತಿ ಹೋಗಂತಂದ್ರೆ ಬರೀ ಈಗ ಸದ್ಯ 1.5 ವರ್ಷ ಹಿಡ್ಕೊಂಡು 2.5 ವರ್ಷ ಕೂಸಾಗೈತಿ ಸರ್. ಓದು ಮುಗಿಸಿ ಉದ್ಯೋಗ ಸಿಗದೆ ಉದ್ಯೋಗಕ್ಕಾಗಿ ಅಲೆದಾಡ್ತಾ ಇರುವ ಅದೆಷ್ಟೋ ಜನ ನಿರುದ್ಯೋಗಿಗಳು ಈ ಸ್ಥಳಕ್ಕೆ ಬಂದು ಈ ಚೌಡೇಶ್ವರಿ ತಾಯಿಯ ದರ್ಶನ ಪಡೆದು ಉದ್ಯೋಗ ಪಡೆದಿದ್ದಾರೆ. ಇವರು ಸಿದ್ದಪ್ಪ, ಒಬ್ಬ ರೈತರು.
ಇವರ ಮಗ ಓದು ಮುಗಿಸಿ ಉದ್ಯೋಗಕ್ಕಾಗಿ ಅಲೆಯುತ್ತಿದ್ದನಂತೆ. ಅದರಲ್ಲೂ ಅವನಿಗೆ ಭಾರತೀಯ ಆರ್ಮಿ ಸೇರುವ ಮಹದಾಸೆ ಇರುತ್ತೆ. ಆದರೆ ಎಷ್ಟೋ ದಿನ ಕಳೆದರೂ ಅದು ಅವನಿಗೆ ಸಾಧ್ಯವಾಗ್ತಾ ಇರಲಿಲ್ವಂತೆ. ಕೊನೆಗೆ ಈ ಸ್ಥಳದ ಮಾಹಿತಿ ಪಡೆದು ಇಲ್ಲಿಗೆ ಬಂದು ತಾಯಿಯನ್ನ ಬೇಡಿ ತೆಂಗಿನಕಾಯಿ ಕಟ್ಟಿ ಹೋಗ್ತಾರೆ. ಇದಾದ 6 ತಿಂಗಳಲ್ಲಿ ಇವರ ಮಗ ಸೈನಿಕ ಹುದ್ದೆಗೆ ಆಯ್ಕೆಯಾಗ್ತಾರೆ. ನಮ್ಮ ಮಗ ಒಂದು 2-3 ಸಲ ರೀ ಭರ್ತಿಗೆ ಹೋಗಿದ್ರಿ, ಹೊಳ್ಳೆ ಬಂದಿದ್ರಿ. ಹೊಳ್ಳೆ ಬರೋಣ ನಮ್ಮ ಹುಡುಗ ನೌಕರಿ ಕಾಯಂ ಆದರೆ ಇಡಿಗಾಯಿ ಕಟ್ಟಿದ್ವಿ ರೀ. ಇಡಿಗಾಯಿ ಕಟ್ಟಿದ್ವಿ, ಬೇಡ್ಕೊಂಡು ಒಂದು 5 ತಿಂಗಳದಾಗ ಅಂದ್ರೆ ಪಿಟ್ಟಾದ್ರು. ಈಗ ಟ್ರೈನಿಂಗ್ ಮುಗಿಸಿ ರಜೆಗೆ ಬಂದಿದ್ದಾನೆ. ಅದಕ್ಕೋಸ್ಕರ ಈ ತಾಯಿಯ ಹರಕೆ ತೀರಿಸಲು ಬಂದಿದ್ದಾರೆ. ಇವಾಗ 8 ತಿಂಗಳು ಇದು ಮಾಡಿ ಈಗ ಹೊಳ್ಳಿ ಬಂದನ್ರಿ. ಅದಕ್ಕಾಗಿ ಈಗ ಸೂಟಿ ಬರೋಣ ಭೇಟಿ ಮಾಡತ್ತೀವಿ. ಈ ಅಜ್ಜಿಯ ಸ್ಥಳದಲ್ಲಿ ಒಂದು ಹುತ್ತವಿದೆ. ಆ ಹುತ್ತದ ಮಣ್ಣಿನಲ್ಲಿ ಒಂದು ಅದ್ಭುತ ಶಕ್ತಿ ಇದೆಯಂತೆ. ಆ ಹುತ್ತದಲ್ಲಿ ಈಗಲೂ ಕೂಡ ಸರ್ಪ ವಾಸ ಮಾಡುತ್ತಂತೆ. ಅಷ್ಟೇ ಅಲ್ಲ, ಆ ಹುತ್ತದ ಪಕ್ಕದಲ್ಲಿ ಒಂದು ಬೆಕ್ಕು ಮತ್ತು ಇಲಿ ಇವೆ. ಅವೆರಡು ಇಲ್ಲಿ ಆಟವಾಡುತ್ತವಂತೆ. ಸರ್ಪ ಆಗಾಗ ಹೊರಗೆ ಬಂದು ಭಕ್ತರಿಗೆ ದರ್ಶನ ನೀಡಿ ಹೋಗುತ್ತಂತೆ. ಆ ಹುತ್ತಿನ್ಯಾಗ ಬೆಕ್ಕ ಮುಂಗುಲಿ ಹಾವ ಇರ್ತಾವ್ರಿ, ಅದೊಂದು ವಿಶೇಷ ರೀ. ಅದ್ರ ಟೈಮಿಂಗ್ ಇರಂಗಿಲ್ಲ, ಯಾವಾಗ ಬೇಕು ಅವಾಗ ಬರ್ತಾವೆ. ಇಂತಹ ಅಚ್ಚರಿಕಾರಕ ಹುತ್ತ ಈ ಚೌಡೇಶ್ವರಿ ತಾಯಿ ಇಲ್ಲಿ ಉದ್ಭವವಾಗುವುದಕ್ಕಿಂತ ಮೊದಲೇ ಇತ್ತಂತೆ. ಈ ತಾಯಿ ಯಾವತ್ತು ಇಲ್ಲಿ ನೆಲೆಯೂರಿದಳು ಆವತ್ತಿನಿಂದ ಆ ಹುತ್ತದ ಮಣ್ಣಲ್ಲಿ ಒಂದು ಅಗಾಧ ಶಕ್ತಿ ಬಂತಂತೆ. ಇವತ್ತು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತ ಆ ಹುತ್ತಕ್ಕೆ ನಮಸ್ಕರಿಸಿ ಅದರ ಮಣ್ಣನ್ನ ತೆಗೆದುಕೊಂಡು ಪ್ರಸಾದದ ರೂಪದಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಅದರಂತೆ ಅವರ ಕಷ್ಟಗಳು ಸಹ ದೂರಾಗ್ತಾ ಇವೆ. ಆ ಹುತ್ತದ ಮಣ್ಣು ಈಗ ನಾವು ಪ್ರಸಾದ ಹೆಂಗೆ ಉಪಯೋಗಿಸ್ತಿರಲ್ಲ ಹಂಗೆ ಅದನ್ನು ಉಪಯೋಗಿಸ್ಬಿಡುತ್ರಿ. ಕುಂಕುಮ ಬಂಡ್ರೆ ಹೆಂಗೆ ಹಚ್ಕೋತೀರಿ ಹಂಗೆ ಹಚ್ಕೊಂಡು ಯಾವುದೋ ಕೆಲಸಕ್ಕೆ ಹೋದ ಅಂದ್ರೆ ಅದು ಹಿಂಬಾಲಿ ಅದು ಹತ್ರ ಒಂದು ಆಶೀರ್ವಾದ ಹಾಕಿ ಶಕ್ತಿ ಇರೋದು ಅಷ್ಟು ಹತ್ರ ಮ್ಯಾಗ. ಇವರು ನಾಗರಾಜ್, ಒಂದು ಖಾಸಗಿ ಸಂಸ್ಥೆಯ ಉದ್ಯೋಗಿಗಳು. ಮದುವೆಯಾಗಿ ಸುಮಾರು ವರ್ಷವಾದರೂ ಇವರಿಗೆ ಮಕ್ಕಳಾಗಿರುವುದಿಲ್ಲ. ಹಲವಾರು ಆಸ್ಪತ್ರೆಗಳನ್ನು ಸುತ್ತಿ ಎಲ್ಲೂ ಫಲ ಸಿಗದೆ ಚಿಂತಿತರಾಗಿರ್ತಾರೆ. ಅದೇ ಸಮಯಕ್ಕೆ ಈ ತಾಯಿಯ ಸ್ಥಳದಲ್ಲಿ ಫಲ ಪಡೆದ ಗೆಳೆಯರೊಬ್ಬರು ಇವರಿಗೆ ಈ ತಾಯಿಯ ಮಹಿಮೆಯನ್ನ ಹೇಳುತ್ತಾರೆ. ಅವರ ಮಾತಿನಂತೆ ಈ ಸ್ಥಳಕ್ಕೆ ಬಂದ ಇವರು ಈ ದೇವಿಯನ್ನ 5 ಸುತ್ತು ಪ್ರದಕ್ಷಿಣೆ ಹಾಕಿ ಸಂತಾನ ಕರುಣಿಸು ತಾಯಿ ಎಂದು ಬೇಡಿಕೊಂಡು ಒಂದು ತೆಂಗಿನಕಾಯಿಯನ್ನ ಕಟ್ಟಿ ಹೋಗುತ್ತಾರೆ. ಚಮತ್ಕಾರವೆಂಬಂತೆ ಇದಾದ ಒಂದೇ ವರ್ಷದಲ್ಲಿ ಇವರಿಗೆ ಸಂತಾನ ಫಲ ಲಭಿಸಿತ್ತು. ನಾವು ದೇವರಿಗೆ ಮಗು ಆಗಲಿ ಅಂತ ಬೇಡ್ಕೊಂಡಿದ್ರೆ ಪ್ರತಿ 5 ವಾರ ಬರೋಕೆ ಹೇಳಿದ್ರು ನಂಗೆ. ಮಂಗಳವಾರಕ್ಕೊಮ್ಮೆ ಅಮ್ಮವ್ರು ನಾ 5 ವಾರಕ್ಕೊಮ್ಮೆ ಪ್ರತಿ ಸಲ ಬನ್ನಿ ಕಾಯಿ ಕಟ್ಟಿದ್ದು ಅದು ನಮಗೆ ಕೆಲಸ ಈಡೇರೈತ್ರಿ. ಮಗು ಐತಿ 8 ತಿಂಗಳು ಮಗು ಐತ್ರಿ ನಮಗೆ. ಅದೆಷ್ಟೋ ಜನ ವಿದ್ಯಾಭ್ಯಾಸದ ತೊಂದರೆಯಿಂದ ಬಳಲ್ತಾ ಇದ್ದ ವಿದ್ಯಾರ್ಥಿಗಳು ಈ ಸ್ಥಳಕ್ಕೆ ಬಂದು ಈ ತಾಯಿಯ ದರ್ಶನ ಪಡೆದು ಹೋದ ಮೇಲೆ ಶಿಕ್ಷಣದಲ್ಲಿ ಉನ್ನತಿಯನ್ನ ಸಾಧಿಸಿದ್ದಾರೆ. ನಾನು ಮೊದಲು ಎಜುಕೇಷನಲ್ಲಿ ತುಂಬ ಡಲ್ ಇದ್ದೆ. ಆಮೇಲೆ ಏನು ಮಾಡಿದ್ರು ನಂಗೆ ಸರಿ ಹೋಗ್ತಾ ಇತ್ತಲ್ಲ. ಆಮೇಲೆ ಈ ಸ್ಥಳಕ್ಕೆ ಬಂದು ತಾಯಿ ದರ್ಶನ ಮಾಡಿ ನಂತರ ಈಗ ಚೆನ್ನಾಗಿ ಓದ್ತಾ ಇದ್ದೀನಿ, ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದೀನಿ. ಚಮತ್ಕಾರಿ ಚೌಡೇಶ್ವರಿ ತಾಯಿ ಭಕ್ತರ ಸಕಲ ಕಷ್ಟಗಳನ್ನ ಕ್ಷಣದಲ್ಲಿಯೇ ಅರಿತು ಭಕ್ತರ ಪಾಲಿನ ವರದಾನವಾಗಿದ್ದಾಳೆ. ಮಹಾದೇವಿ ಮಹಾಶಕ್ತಿಂ ಭವಾನಿ ಭವವಲ್ಲಭಾಂ ಭವಾತಿ ಭಂಜನಕರೀಂ. ಇಂತಹ ಪವಾಡ ನಡೆಯುತ್ತಿರುವ ತಾಯಿಯ ಸ್ಥಳವಿರುವುದು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಅಡುವಿನಹಟ್ಟಿಯಲ್ಲಿ. ಗೋಕಾಕ ಪಕ್ಕದ ಅಡಿವಟ್ಟಿ ಗುಡ್ಡವನ್ನ ಹತ್ತುತ್ತಾ 5 ಕಿಲೋಮೀಟರ್ ಕ್ರಮಿಸಿದರೆ ಅಲ್ಲಿಯೇ ಇದೆ ಈ ಪವಾಡ ತಾಯಿಯ ತೋಪಿನ ಚಮತ್ಕಾರಿ ಸ್ಥಳ. ದಟ್ಟ ತೋಪಿನ ಹುತ್ತದಲ್ಲಿ ಉದ್ಭವಗೊಂಡು ಒಬ್ಬ ಜೋಗಪ್ಪನಿಂದ ಪೂಜಿಸಿಕೊಂಡು ಭಕ್ತರಿಂದ ಹೆಂಡವನ್ನ ನೈವೇದ್ಯವಾಗಿ ಪಡೆದು ಬೇಡಿ ಬಂದ ಭಕ್ತರ ಕಷ್ಟಗಳನ್ನ ದೂರ ಮಾಡ್ತಾ ಇದ್ದಾಳೆ ಈ ಚೌಡೇಶ್ವರಿ ದೇವಿ. ನಿಶುಂಭ ಶುಂಭ ಮರ್ದಿನಿ ಪ್ರಚಂಡ ಮುಂಡ ಖಂಡನಿ ವನೇರನೆ ಪ್ರಕಾಶಿನಿ ಭಜಾಮಿ ವಿಂಧ್ಯವಾಸಿನಿ. ತ್ರಿಶೂಲ ಮುಂಡಧಾರಿಣಿ ಧರಾ ವಿಘಾತಹಾರಿಣಿ ಗೃಹೇ ಗೃಹೇ ನಿವಾಸಿನಿ ಭಜಾಮಿ ವಿಂಧ್ಯವಾಸಿನಿ. ಈ ತಾಯಿಯ ಈ ಮಹಾನ್ ಕಾರ್ಯ ಪ್ರತಿಯೊಬ್ಬ ಭಕ್ತನ ಬಾಳಿಗೆ ವರದಾನ.
ಈ ಮಹಾತಾಯಿಯ ಕಾರ್ಯ ನಿರಂತರವಾಗಿರಲಿ. ಈ ಸ್ಥಳಕ್ಕೆ ಭಕ್ತಿಯಿಂದ ಬರುವ ಪ್ರತಿಯೊಬ್ಬ ಭಕ್ತನ ಕಷ್ಟಗಳು ಪರಿಹಾರವಾಗಲಿ ಎಂದು ಬೇಡಿಕೊಳ್ಳೋಣ. ಐಗಿರಿ ನಂದಿನಿ ನಂದಿತ ಮೇಧಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರವಿಂದ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुरमर्दिनि रम्यकपर्दिनि शैलसुते. ಸಾಕ್ಷಾತ್ ಯಲ್ಲಮ್ಮ ತಾಯಿ ಒಂದು ತೋಪಿನ ಹುತ್ತದಲ್ಲಿ ಉದ್ಭವಗೊಂಡು ಜನ ಬೆಚ್ಚಿ ಬೀಳುವಂಥ ಪವಾಡಗಳನ್ನು ಮಾಡ್ತಿದ್ದಾಳೆ ಅಂದರೆ ಈ ಕಾಲದಲ್ಲಿ ನಂಬಲು ಕಷ್ಟವೆನಿಸ್ಬೋದು. ಆದರೆ ಈಕೆಯ ಚಮತ್ಕಾರಗಳಿಗೆ ಒಳಗಾದ ದೊಡ್ಡ ಭಕ್ತ ಸಮೂಹ ಇದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ವಿಜ್ಞಾನ ಏನೇ ಅಂದರೂ ತಂತ್ರಜ್ಞಾನ ಅದೆಷ್ಟೇ ಮುಂದುವರೆದಿದ್ರೂ ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಇಂತಹ ಘಟನೆ, ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ, ಇದು ಸಾಧ್ಯ ವಿಭಾಗ, ಶೇಜಾನ್ ಲಾವೆಲೆ 4ನೇ ಮಹಡಿ, ನಂಬರ್ 15 ವಾಲ್ಟನ್ ರೋಡ್, ಬೆಂಗಳೂರು 560001. ಫೋನ್ ನಂಬರ್ 7022010519.